ಸರ್ ವಾಹ್, ಏನು ಆರ್ಗ್ಯುಮೆಂಟ್ ಸರ್ ನಿಮ್ಮದು. ಆ ಕೂಲ್ ಡ್ರಿಂಕ್ಸ್ ಕಂಪ್ನಿಯವರು ಹಾಗೆ ನಡಗೆ ಹೋಗ್ಬಿಟ್ರು. ಈ ಕೇಸ್ ಗೆಲ್ಲೋದು ನಾವೇ ಸರ್. ನಮಸ್ಕಾರ ಸ್ವಾಮಿ, ಒಳಗೆ ಬರ್ಬೋದಾ? ಒಳಗಡೆ ಬಂದು ಬರಬಹುದಾ ಅಂತ ಕೇಳ್ತಿದ್ರಲ್ಲ, ಬನ್ನಿ ಬನ್ನಿ. ನನ್ನ ಹೆಸರು ಸಣ್ಣಪ್ಪ ಅಂತ, MLA ರಾಜಶೇಖರ್ ಬಾಮೈದ. ಅದೇ ನೀವು ಕೇಸ್ ಹಾಕಿದಿರಲ್ಲ, ಆ ಕೂಟಸ್ ಕಂಪ್ನಿ ನಂದೆ. ಹೌದಾ? ಎದುರುಗಡೆ ದೊಡ್ಡ ಕುಳ ಬಂದು ನಿಂತಿದ್ರು ಕೂಡ ಕೂತ್ಕೊಳ್ಳಿ ಅಂತ ಹೇಳಿಲ್ಲ ನೋಡಿ ನೀವು. ನಿಮ್ಮ ಭಾವ ರಾಜಶೇಖರಪ್ಪನವರು ನನ್ನ ಮುಂದೆ ನಿಂತ್ಕೊಂಡೇ ಮಾತಾಡೋದು. ನನ್ನ ಮುಂದೆ ಕೂತು ಮಾತಾಡೋ ವ್ಯಕ್ತಿ ನನಗಿಂತ ದೊಡ್ಡವನಾಗಿರ್ಬೇಕು, ಇಲ್ಲ ಕೂತು ಮಾತಾಡೋ ಯೋಗ್ಯತೆ ಅವನಿಗಿರ್ಬೇಕು. ಎರಡೂ ಇಲ್ಲಿರೋ ಅಡ್ಕಸ್ಬಿಗಳನ್ನ ನಿಂತೆ ಮಾತಾಡ್ಸೋ. ಸಾಹೇಬರು ಬೆಂಕಿ ಅಂತ ಕೇಳ್ಪಟ್ಟಿದ್ದೆ, ಹತ್ರ ಬಂದ್ರೆ ಹಬೇನೆ ಹೊಡಿತಾ ಇದೆ. ಸ್ವಾಮಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನೀವು ನನ್ನ ಕೂಲ್ ಡ್ರಿಂಕ್ಸ್ ಕಂಪ್ನಿ ವಿರುದ್ಧ ಹಾಕಿದಿರಲ್ಲ ಕೇಸ್ನ, ವಾಪಸ್ ತಗೋಬೇಕು. ನಿನ್ನ ಕೂಲ್ ಡ್ರಿಂಕ್ಸ್ ಕಂಪನಿಯಿಂದ ಸುತ್ತಮುತ್ತ ಇರೋ ಭೂಮಿನಲ್ಲಿ ಅಂತರ್ಜಲ ಮಟ್ಟ ಕೆಳಗಡೆ ಇಳಿತಾ ಇದೆ. ಬಾವಿಗಳು ಸತ್ತು ಹೋಗಿವೆ, ಕೆರೆಗಳು ಕಣ್ಮರೆಯಾಗೋ ಪರಿಸ್ಥಿತಿ ಬಂದಿದೆ. ರೈತರು ಅಲ್ಲಾಡ್ತಿದ್ದಾರೆ. ಹಾಳಾಗೋಗ್ಲಿ ಬಿಟ್ಬಿಡಿ. ಏನೋ ಆ ಕ್ಯಾತ್ನೆಲ್ಲರು ಬೆಳೆ ಬೆಳಿತಾರಲ್ಲ, ಅದನ್ನೇ ತಿನ್ಬೇಕಾ ನಾವು? ಸ್ವಾಮಿ, 106 ಕೋಟಿ ಹಾಕಿದ್ದೀನಿ ಆ ಕಂಪ್ನಿ ಮೇಲೆ. ಇವ್ರು ಯಾರೋ ರೈತರು ಬೇಸರ ಮಾಡ್ಕೊತಾರೆ ಅಂತೇಳಿ ಮುಂಡಾಸ್ಕೊಳೋಗ್ಬಿಡಲ್ಲ ನಾನು. ಈ ಕೇಸು ಕೋಸು ಅಂತ ಯಾವುದು ಇರಂಗಿಲ್ಲ. ಎಷ್ಟಂತ ಹೇಳಿ ಬೆಸ ಹಾಕ್ಬಿಡ್ತೀನಿ. ಮಾಜಿ ನ್ಯಾಯಾಧೀಶರು, ದೊಡ್ಡ ಮನುಷ್ಯರು, 10 ಕೋಟಿ ಕೊಡ್ತೀನಿ. ಸೈಲೆಂಟ್ ಆಗಿ ಬಿಟ್ಬಿಡಿ. ಏನು ಗುರಾಯಿಸ್ತೀರಾ? ಸಾಕಾಗಿಲ್ವಾ? ಸರಿ, 1 to double 20 ಕೋಟಿ ಕೊಡ್ತೀನಿ. ಕೇಸ್ನ ಬಿಟ್ಬಿಡಿ. ಸತ್ಯಕ್ಕೋಸ್ಕರ ಹೋರಾಟ ಮಾಡಲಿ ಅಂತಾನೆ ನಮ್ಮಮ್ಮ ನನಗೆ ಸತ್ಯಮೂರ್ತಿ ಅಂತ ಹೆಸರಿಟ್ಟರು. ದೇಶಕ್ಕೆ ಅನ್ನದಾತರಾಗಿರೋ ರೈತರು ಅಂದ್ರೆ ಅಷ್ಟೊಂದು ಕೇವಲ ನೀನು. ಏಯ್, ನಿನಗೆ ಹೊಟ್ಟೆ ಹಸುವಾದ್ರೆ ಅನ್ನ ತಿಂತೀಯೋ, ಕೂಲ್ ಡ್ರಿಂಕ್ಸ್ ಕುಡಿದು ಹೊಟ್ಟೆ ತುಂಬಿಸ್ಕೊತೀಯೋ? ಮುಚ್ಚಿಸ್ತೀನಿ, ನೀನು ಕೂಲ್ ಡ್ರಿಂಕ್ಸ್ ಕಂಪ್ನಿನ ಮುಚ್ಚಿಸ್ತೀನಿ. ನಿನ್ನ ಅಹಂಕಾರನು ಅಳಸಾಕ್ತೀನಿ. ಯಾರು ನಿನ್ನನ್ನು ಕಾಪಾಡ್ತಾರೋ ನಾನು ನೋಡಿ. ಹುಷಾರಾಗಿರಿ ಸ್ವಾಮಿ, ನಮಗೂ ನೋಡ್ಕೊಂಡು ಬರುತ್ತೆ. 24 ಬರ್ತದೆ. ಆಫೀಸ್ನಲ್ಲಿ ಸಿಗ್ತೀನಿ, ಇಲ್ಲ ಮನೆಯಲ್ಲಿ ಸಿಗ್ತೀನಿ. ಆತ ಏನು ನೋಡ್ಕೊತೀಯ? ಕಾಫಿ ಬೇಡ. ಯಾಕಪ್ಪ ವಿಷ್ಣು, ಎಷ್ಟು ಸಲ ಕಾಫಿ ಕೊಟ್ಟರು ಬೇಡ ಅಂದೆ ಕುಡಿಯೋನು, ಈಗ ಯಾಕೆ ಬೇಡ ಅಂತಿದ್ಯಾ? ನನಗೇನು ಬೇಡ, ನನಗೆ ಯಾವುದಲ್ಲೂ ಮನಸ್ಸಿಲ್ಲ. ಜೀವ ಸಮಾಧಿ ಮಾಡಿಬಿಟ್ಟ. ಮಾನ ಹೋಗಿ ಯಾರಿಗೂ ಮುಖ ತೋರ್ಸಕ್ಕಾಗದೆ ಪಾರ್ಕಲ್ಲಿ ಅರ್ಥ ನಿಂತ್ಕೊಂಡಿದ್ದೆ. ಆತ್ಮಹತ್ಯೆ ಮಾಡ್ಕೋಬೇಕು ಅಂತನೋ ಆಲೋಚನೆನೂ ಬಂತು. ಸ್ಟಾಫ್ ಅವ್ರ ಮುಂದೆ ಅವಮಾನ ಆಗಿದ್ದಕ್ಕೆ ನಮ್ಮನ್ನ ಸಿಕ್ಕಾಪಟ್ಟೆ ಅಂದ್ಕೊಂಡಿದ್ದಾನೆ. ಅದೇ ಬೇಸರಲ್ಲಿ ಅವನೇನಾದ್ರೂ ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು. ಹೊಡಿ ಮನೇಲಿ ಇದ್ರೆ ತಾನೆ. ಬೆದಾಳ,
ನಾನೊಬ್ಬ ರೌಡಿ ಪರೋಡಿ ಬಲವಂತವಾಗಿ ನಿನಗೆ ತಾಳಿ ಕಟ್ಟಿದ್ದೀನಿ, ಅದು ಅಪರಾಧ. ನಾನು ತಪ್ಪಿತಸ್ಥ, ಕರೆಕ್ಟಾ? ವಿಕ್ರಮ್ ಯಾಕೆ ಏನೇನೋ ಮಾತಾಡ್ತಿದ್ಯಾ? ಅದೆಲ್ಲ ಮುಗ್ದು ಹೋಗಿದ್ ವಿಷಯ ಮರೆತು ಮುಂದಕ್ಕೆ ಹೋಗೋದು ಬಿಟ್ಟು ನನ್ನನ್ನು ಮಾತಾಡಕ್ ಬಿಡ್ತೀಯ? ಇದ್ರ ನಮ್ಮಪ್ಪ, ಇವರಿಂದ ಯಾವತ್ತಾದ್ರೂ ನಿನಗೆ ತೊಂದರೆ ಆಗಿದ್ಯಾ? ಇಲ್ಲ. ನಮ್ಮಮ್ಮ, ಅವರಿಂದ ಯಾವತ್ತಾದ್ರೂ ಈ ಅತ್ತೆ ಸೊಸೆ ಗಲಾಟೆ ಇರುತ್ತಾನೆ, ಹಿಂಸೆ, ಆ ಥರ ಯಾವತ್ತಾದ್ರೂ ಮಾಡಿದ್ದಾರೆ ನಿನಗೆ? ಖಂಡಿತವಾಗ್ಲೂ ಇಲ್ಲ. ನಮ್ಮತ್ತಿಗೆ ಇವ್ರು ಯಾವತ್ತಾದ್ರೂ? ಸಾಧ್ಯನೇ ಇಲ್ಲ. ಅವ್ರಲ್ಲಿ ಒಡ ಹುಟ್ಟಿದ ಅಕ್ಕಂತಾರ. ನಮ್ಮಣ್ಣ, ಇವನ್ ಯಾವತ್ತಾದ್ರೂ ನಿನಗೆ ಹರ್ಟ್ ಆಗುತ್ತಾರೆ ಏನಾದರೂ ಮಾತಾಡಿದ? ಬಾವ ಯಾವತ್ತು ಧ್ವನಿ ಕೂಡ ಎತ್ತಿ ಮಾತಾಡ್ದವ್ರಲ್ಲ. ಆಗಿರೋವಾಗ ಅವನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋ ರೇಂಜ್ಗೆ ಯಾಕೆ ತೂಕುದ್ರಿ? ವಿಕ್ರಮ್ ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಹೋಗ್ಲಿ ಬಿಡು ವಿಕ್ರಮ್, ಆಗ್ಲೇ ಹೇಳಿದ್ನಲ್ಲ ನನ್ನ ಕೆಲಸಕ್ಕೂ ವೇದಾಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ. ಸಂಬಂಧ ಇದ್ದೆ. ಆ ಲೋಕಿ ನಿನಗೆ ಕೆಲಸ ಕೊಟ್ಟು ಅಪಾಯಿಂಟ್ ಮಾಡಿದ್ದು, ನಿನ್ನ ಇದು ಲಾಕ್ ಮಾಡಿರೋದು, ನಿನ್ನ ಕಳ್ಳಂತ ಪಟ್ಟ ಕೊಟ್ಟು ಯಾವುದೇ ಕೆಲಸ ಸಿಗದಿರೋ ಥರ ಮಾಡಿರೋದು. ಏನೋ ಹೇಳಿದ್ಲಲ್ಲ, ನಾನು ಹೋಗಿ ಅಣ್ಣ ಹತ್ರ ಮಾತಾಡಿದ್ದೀನಿ, ಎಲ್ಲ ಸಾರಿ ಮಾಡಿದ್ದೀನಿ ಅಂತ. ಇವಳು ಅಣ್ಣ ಸುಮ್ಮನೆ ಇರ್ತಾನ? ಸುಮ್ಮನಿರೋ ಜಾಯಮಾನ ಒಂದು. ನಿನ್ನ ಅಣ್ಣನ ಬಗ್ಗೆ ಚೆನ್ನಾಗಿ ಗೊತ್ತು ಕಣೆ. ಅವನು ನನಗೇನು ಮಾಡೋಕ್ಕಾಗಲ್ಲ ಅಂತ ನಮ್ಮ ಅಣ್ಣನ ಟಾರ್ಗೆಟ್ ಮಾಡಿದ್ದಾನೆ. ಅವನು ಇಷ್ಟೆಲ್ಲ ಟಾರ್ಗೆಟ್ ಮಾಡ್ತಿರೋದು ಯಾಕೆ ಹೇಳು? ನಿನಗೋಸ್ಕರ, ನೀನು ವಾಪಸ್ ಆ ಮನೆ ಹೋಗ್ಲಿ ಅಂತ. ಅವನೇನೇ ಮಾಡಿದ್ರು ನಾನು ಇಲ್ಲಿಂದ ಎಲ್ಲಿಗೂ ಹೋಗಲ್ಲ. ಅದು ನನಗೆ ಅರ್ಥ ಆಗುತ್ತೆ, ನಿಮ್ಮ ಅಣ್ಣನಿಗೆ ಅರ್ಥ ಆಗಲ್ವೇ? ಆಗಿರೋದು ಅರ್ಥ ಆಗಿದ್ದಿದ್ರೆ ನಮ್ಮ ಅಣ್ಣನ ಟಾರ್ಗೆಟ್ ಮಾಡ್ತಾ ಇರಲಿಲ್ಲ. ಮೊದಲು ನನ್ನ ಟಾರ್ಗೆಟ್ ಮಾಡ್ದ. ಅವ್ನು ಗೊತ್ತಾಯ್ತು ಏನು ಮಾಡೋಕ್ಕಾಗಲ್ಲ ಅಂತ, ಅದಕ್ಕೇನು ಮಾಡ್ದ? ನಮ್ಮ ಅಣ್ಣನ ಟಾರ್ಗೆಟ್ ಮಾಡಿದ್ದಾನೆ. ನೆಕ್ಸ್ಟ್ ನಮ್ಮಪ್ಪ ನಮ್ಮಮ್ಮ ಹೀಗೆ ಟಾರ್ಗೆಟ್ ಮಾಡ್ತಾನೆ ಇರ್ತಾನೆ. ನೋಡು, ನಾವೆಲ್ಲರೂ ನೆಮ್ಮದಿ ಆಗಿರ್ಬೇಕು ಅಂದರೆ ನೀನು ನಮ್ಮ ಮನೆಗೆ ಹೋಗ್ಬೇಕು. ನೀನು ಇರೋವರೆಗೂ ಈ ಫೈಟ್ ಮುಗಿಯಲ್ಲ ಕಣೆ. ನಾನು ಹೇಳ್ತಿರೋದು ಅರ್ಥ ಆಗ್ತಿದ್ದೆ ನಿನಗೆ? ತಪ್ಪು ಮಾಡಿರೋದು ನಾನು, ನನಗೇನು ಬೇಕೋ ಶಿಕ್ಷೆ ಕೊಡಲಿ, ನಾನು ಫೇಸ್ ಮಾಡಕ್ಕೆ ರೆಡಿ ಇದ್ದೀನಿ. ಅದನ್ನು ಬಿಟ್ಟು ನನ್ನ ಫ್ಯಾಮಿಲಿ ಟಾರ್ಗೆಟ್ ಮಾಡಿದ್ರೆ ನೋಡ್ಕೊಂಡು ನಾನು ಸುಮ್ಮನೆ ಇರಲ್ಲ. ನನಗೇನಾದ್ರು ಕೋಪ ಬಂದು ನಾನೇನಾದ್ರು ಮಾಡಿದ್ರೆ ಎರಡು ಫ್ಯಾಮಿಲಿ ನಳ್ಬೇಕಾಗುತ್ತೆ. ಅದಕ್ಕೆ ತುಂಬ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ, ನಾವು ನೆಮ್ಮದಿಯಾಗಿರ್ಬೇಕು ಅಂದರೆ ನೀನು ನಿನ್ನ ಮನೆಗೆ ಹೋಗ್ಬೇಕು ಅಷ್ಟೇ.